ಫಸ್ಟ್ ನೋಡಿ, ದ ಮ್ಯಾನ್ ಎಕ್ಸ್ಪೆಕ್ಟೆಡ್ ಡ್ಯಾಶ್ ಕೈಂಡ್ ಆಫ್ ಜಡ್ಜ್ಮೆಂಟ್ ಫ್ರಮ್ ದ ಕಮಿಷನ್ ಅಂತ ಇದೆ, ಆ್ಯನ್ ಇಂಪಾರ್ಷಿಯಲ್ ಅಂತೇಳಿ ಫಿಲ್ ಮಾಡ್ತೇವೆ. ಸೆಕೆಂಡ್ ಒನ್, ಸ್ಟೇಟ್ಮೆಂಟ್ ಏನಿದೆ ನೋಡಿ, ದ ಕಮಿಷನ್ ಡಿಡ್ ನಾಟ್ ಇನ್ಕ್ಲೂಡ್ ಎನಿವನ್ ಫ್ರಮ್ ಮ್ಯಾನ್ ಸೈಡ್. ರೀಸನ್, ದೇ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಇಂಟ್ರಿಕಸಿ ಆಫ್ ಜಂಗಲ್ ಲಾ ಅಂತ ಇದೆ. ಸೊ ಬೋತ್ ಸ್ಟೇಟ್ಮೆಂಟ್ ಆ್ಯಂಡ್ ರೀಸನ್ ಆರ್ ಟ್ರೂ ಅಂತ ಆಗಬೇಕು. ಥರ್ಡ್ ಒನ್, ದ ಸ್ಕೂಲ್ ಬಾಯ್ ಲವ್ಸ್ ಟು ರೈಸ್ ಇನ್ ದ ಡ್ಯಾಶ್ ಅಂತ ಇದೆ, ಸಮ್ಮರ್ ಮಾರ್ನಿಂಗ್. ನಮಗೆಲ್ಲ ಗೊತ್ತಿದೆ ಆ ಹುಡುಗನಿಗೆ ಸಮ್ಮರ್ ಮಾರ್ನಿಂಗ್ ಎದ್ದೇಳಬೇಕು ಅಂದರೆ ತುಂಬಾ ಖುಷಿಯಾಗಿರುತ್ತೆ. ಫೋರ್ತ್ ಒನ್, ಮಾರಾ ಕಾಲ್ಡ್ ದ ಮೆಡಿಸಿನಲ್ ಕ್ರೀಪರ್ ಅ ಥೀಫ್ ಅಂತ ಕರೀತಾನೆ, ಕಳ್ಳ ಅಂತ ಕರೀತಾ ಇದ್ದಾನೆ ಆ ಮೆಡಿಸಿನಲ್ ಕ್ರೀಪರನ್ನು. ಫಿಫ್ತ್ ಒನ್, ಮ್ಯಾಚ್ ದ ಫಾಲೋಯಿಂಗ್ ವಿತ್ ರೆಫರೆನ್ಸ್ ಟು ಅರೌಂಡ್ ಅ ಮೆಡಿಸಿನಲ್ ಕ್ರೀಪರ್ ಅಂತ ಇದೆ. ಸೊ ಇಲ್ಲಿ ಗಮನಿಸಬೇಕು ವಿದ್ಯಾರ್ಥಿಗಳೇ, ಕೃಷ್ಣ ಅನ್ನೋನು ರಿಕ್ಷಾ ಡ್ರೈವರ್ ಆಗಿರ್ತಾನೆ, ವೈಟ್ ಮ್ಯಾನ್ ಏನಾಗಿದ್ದ ಡಾಕ್ಟರ್ ಆಗಿರ್ತಾನೆ, ಅದೇ ರೀತಿ ಚಂದ್ರು ಏನಾಗಿರ್ತಾನೆ ಪ್ಲಾಂಟ್ ಫೆಥಾಲಜಿಸ್ಟ್ ಆಗಿರ್ತಾನೆ. ಸೊ ಇವು ಮೂರನ್ನ ನೆನಪಿಟ್ಕೊಳ್ಳಿ. ಚಂದ್ರು ನೆನಪಿಟ್ಕೊಂಬಿಡಿ, ಇದನ್ನು ತುಂಬ ಸರಿ ಕೇಳಿರ್ತಾರೆ, ಪ್ಲಾಂಟ್ ಫೆಥಾಲಜಿಸ್ಟ್ ಆಗಿರ್ತಾನೆ. ಮತ್ತು ಡಾಕ್ಟರ್ ಯಾರೋ ವೈಟ್ ಮ್ಯಾನ್. ಸೊ ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆಪ್ಷನ್ ಆಗುತ್ತೆ. ಸಿಕ್ಸ್ತ್ ಒನ್, ಡ್ಯಾಶ್ ವಾಸ್ ಹೈಲಿ ವ್ಯಾಲ್ಯೂಡ್ ಬೈ ದ ಇನ್ಹ್ಯಾಬಿಟೆಂಟ್ಸ್ ಆಫ್ ದ ಸಿಟಿ ಇನ್ ಓರ್ ಮನುಷ್ಯನ್. ಸೊ ಆ ಒಂದು ಸಿಟಿಲಿ ಜನಗಳು ಯಾವುದಕ್ಕೆ ಹೆಚ್ಚು ವ್ಯಾಲ್ಯೂ ಕೊಡ್ತಾ ಇದ್ರು ಅಂತೇಳಿ, ಮನಿ, ದುಡ್ಡಿಗೋಸ್ಕರ. ದ ಮ್ಯಾನ್ ಹೂ ಕೇಮ್ ಫಾರ್ವರ್ಡ್ ಟು ಪೇ ದ ನರೇಟರ್ಸ್ ಬಿಲ್ ವಾಸ್ ಎ ಮ್ಯಾನ್ ವಿತ್ ಎ ರೆಡ್ ಟರ್ಬನ್. ಸೊ ನರೇಟರ್ಗೆ ಸಹಾಯ ಮಾಡೋಕ್ಕೆ ಅಂತೇಳಿ ಅಲ್ಲಿ ಬಿಲ್ ಕೊಡೋಕ್ಕೆ ಬಂದಂತಹ ವ್ಯಕ್ತಿ ಯಾರಪ್ಪ ಅಂದರೆ ರೆಡ್ ಟರ್ಬನನ್ನು ಸುತ್ತಿಕೊಂಡಂತಹ ಒಬ್ಬ ವ್ಯಕ್ತಿ. ಏಯ್ತ್ ಒನ್, ಇನ್ ದ ಪೋಯಮ್ ಮನಿ ಮ್ಯಾಡ್ನೆಸ್ ದ ಪೋಯೆಟ್ ಈಸ್ ಸೋ ಟೆರಿಫೈಡ್ ಆಫ್ ಅಂತ ಇದೆ. ಸೊ ಕಲೆಕ್ಟಿವ್ ಮನಿ ಮ್ಯಾಡ್ನೆಸ್ ಕುರಿತು ಪೋಯೆಟ್ಗೆ ತುಂಬಾ ಟೆರಿಫೈಡ್ ಅಂದರೆ ಭಯ ಇರ್ತಕ್ಕಂಥದ್ದು. ನೈನ್ತ್ ಒನ್, ಅಕಾರ್ಡಿಂಗ್ ಟು ನಾಸಿರುದ್ದೀನ್ ಶೇಖ್ ಡ್ಯಾಶ್ ಈಸ್ ಮ್ಯಾನ್ಸ್ ಟ್ರೂ ರಿಲಿಜನ್ ಇನ್ ದ ಲೆಸನ್ ಬಾಬರ್ ಅಲಿ. ಸೊ ನಾಸಿರುದ್ದೀನ್ ಶೇಖ್ ಅವರ ಪ್ರಕಾರ ಮನುಷ್ಯನ ನಿಜವಾದಂತಹ ರಿಲಿಜನ್ ಯಾವುದು ಅಂತ, ಎಜುಕೇಷನ್ ಈಸ್ ದ ಟ್ರೂ ರಿಲಿಜನ್ ಅಕಾರ್ಡಿಂಗ್ ಟು ನಾಸಿರುದ್ದೀನ್ ಶೇಖ್. ಟೆಂತ್ ಒನ್, ಇನ್ ಇಫ್ ಐ ವಾಸ್ ಎ ಟ್ರೀ ದ ಪೋಯಿಟ್ ಸೇಸ್ 300,000 ಗಾಡ್ಸ್ ಶೆಲ್ಟರ್ ಇನ್ ಸೈಡ್. ಸೊ 3,000 ಗಾಡ್ಸ್ ಎಲ್ಲಿ ವಾಸವಾಗಿರ್ತವೆ ಅಂದರೆ ದ ಸ್ಯಾಕ್ರಿಡ್ ಕೌ, ಪವಿತ್ರವಾಗಿರ್ತಕ್ಕಂತಹ ಹಸುವಿನ ಶರೀರದಲ್ಲಿ. 11th ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಆರ್ಟಿಕಲ್ಸ್ ಗಿವನ್ ಇನ್ ಬ್ರಾಕೆಟ್. ಸೊ ಇಲ್ಲಿ 2 ಬ್ಲ್ಯಾಂಕನ್ನು ಕೊಟ್ಟಿದ್ದಾರೆ ಆರ್ಟಿಕಲ್ಸನ್ನು ಫಿಲ್ ಮಾಡಲಿಕ್ಕೆ. ಹಿ ಈಸ್ ನಾಟ್ ಡ್ಯಾಶ್ ಆನರೇಬಲ್ ಅಂತ ಇದೆ. ವಿದ್ಯಾರ್ಥಿಗಳೇ ನೋಡಿ, ಆರ್ಟಿಕಲ್ ಫಿಲ್ ಮಾಡಬೇಕು ಅಂದರೆ ಬ್ಲ್ಯಾಂಕ್ ಆದಮೇಲೆ ಇರೋ ವರ್ಡನ್ನು ಸರಿಯಾಗಿ ಗಮನಿಸಬೇಕು. ಇಲ್ಲಿ ಆನರೇಬಲ್ ಅಂತ ಇದೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಆನರೇಬಲ್ ಈ ರೀತಿ ಓದ್ತೇವೆ, ಇದನ್ನು ಹಾ ಅಂತೇಳಿ ನೀವು ಓದಬಾರ್ದು, ಇದು ತಪ್ಪಾಗುತ್ತೆ. ಓವೆಲ್ ಸೌಂಡ್ ಆಗಿದೆ. ಸೊ ಓವೆಲ್ ಸೌಂಡಿಂದ ಸ್ಟಾರ್ಟ್ ಆದರೆ ನಾವು ಆ್ಯನ್ ಅಂತ ಫಿಲ್ ಮಾಡ್ತೇವೆ. ಆ್ಯನ್ ಆನರೇಬಲ್ ಮ್ಯಾನ್. ಆನೆಸ್ಟ್ ಮೆನ್ ಸ್ಪೀಕ್. ನೋಡಿ ಟ್ರುತ್ ಇದೆ ವಿದ್ಯಾರ್ಥಿಗಳೇ, ಈ ರೀತಿ ಟ್ರುತ್ ಬಂದಾಗ ಯಾವಾಗಲೂ ಡೆಫಿನಿಟ್ ಆರ್ಟಿಕಲ್ ದ ಅನ್ನು ಯೂಸ್ ಮಾಡ್ತೇವೆ. 12th ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್ಸ್, ಅಂದರೆ ಪ್ರಿಪೋಸಿಷನ್ಸ್ ಫಿಲ್ ಮಾಡಬೇಕು. ಮಾರಾ ಡಿಡ್ ನಾಟ್ ಹ್ಯಾವ್ ಎನಿ ಟೀತ್ ಅಂತ ಇದೆ. ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ಆನ್ ಅಂತಕ್ಕಂಥದ್ದು ಸರಿಯಾಗುತ್ತೆ, ಆನ್ ದ ರೈಟ್ ಸೈಡ್. ಡ್ಯಾಶ್ ಈಸ್ ಮೌತ್ ಅಂತ ಇದೆ. ಸೊ ಇಲ್ಲಿ ಆಫ್ ಅಂತಕ್ಕಂಥದ್ದು ಫಿಲ್ ಮಾಡ್ತೇವೆ. ಸೆಕೆಂಡ್ ಒನ್, ಆಫ್ ಈಸ್ ಮೌತ್. ಹಿ ಹ್ಯಾಡ್ ಟು ಚ್ಯೂ ಎವ್ರಿಥಿಂಗ್ ಆನ್ ದ ಲೆಫ್ಟ್ ಸೈಡ್. ಎಸ್ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಆನ್ ದ ರೈಟ್ ಸೈಡ್, ಇಲ್ಲಿ ಆನ್ ದ ಲೆಫ್ಟ್ ಸೈಡ್. ಸೊ ಇಲ್ಲಿ ಆನ್ ನಿಮಗೆ ಬೇಗ ಇಲ್ಲೇ ನೋಡಿ ತಿಳ್ಕೊಂಬಿಡ್ಬೋದು. ನೆಕ್ಸ್ಟ್ ನೋಡಿ, ಹಿ ವಾಸ್ ಏಜ್ಡ್ ಆ್ಯಂಡ್ ಪರ್ಹ್ಯಾಪ್ಸ್ ದೇ ಹ್ಯಾಡ್ ಫಾಲನ್ ನ್ಯಾಚುರಲಿ ಅಂತ ಇದೆ. ಫಾಲನ್ ಆಫ್ ಅಂತಕ್ಕಂಥದ್ದು ಸರಿಯಾಗುತ್ತೆ, ಫಾಲನ್ ಆಫ್ ನ್ಯಾಚುರಲಿ. 13th ಒನ್, ಲ್ಯಾಂಗ್ವೇಜ್ ಫಂಕ್ಷನ್ಗೆ ಸಂಬಂಧಪಟ್ಟಿದ್ದು. ಎಕ್ಸ್ಪ್ರೆಷನ್ಸ್ ನೋಡಿಕೊಳ್ಳಿ. ಹಲೋ ಗುಡ್ ಮಾರ್ನಿಂಗ್ ಅಂತಕ್ಕಂಥದ್ದು ನೋಡಿ ಏನಾಗಿರುತ್ತೆ, ಹಲೋ ಗುಡ್ ಮಾರ್ನಿಂಗ್ ಅಂತಕ್ಕಂಥದ್ದು ಯಾವಾಗಲೂ ಕೂಡ ಗ್ರೀಟಿಂಗ್ ಆಗಿರುತ್ತೆ. ಸಿ, ಹಲೋ ಗುಡ್ ಮಾರ್ನಿಂಗ್ ಅನ್ನೋದು ಗ್ರೀಟಿಂಗ್. ಇಟ್ ಈಸ್ ವೆರಿ ನೈಸ್, ತುಂಬ ಚೆನ್ನಾಗಿದೆ ಅದು ಅಂತ ಹೇಳ್ತಕ್ಕಂಥದ್ದು ಕಾಂಪ್ಲಿಮೆಂಟ್. ಇಲ್ಲೇ ಇದೆ ನೋಡಿ, ಡೈರೆಕ್ಟಾಗಿ ಅದನ್ನೇ ಕೊಟ್ಬಿಟ್ಟಿದ್ದಾರೆ, ಕಾಂಪ್ಲಿಮೆಂಟಿಂಗ್. ಮೀಟ್ ಮೈ ಫ್ರೆಂಡ್ ಶಾಂತಲಾ, ನನ್ನ ಫ್ರೆಂಡನ್ನು ಭೇಟಿಯಾಗುವಂಥ. ಸೊ ಇದೊಂದು ಇಂಟ್ರೊಡ್ಯೂಸ್ ಆಗಿದೆ. ಸೊ ಇಂಟ್ರೊಡ್ಯೂಸಿಂಗ್ ಅಂತ ಇದೆ ನೋಡಿ, ಅದು ಸರಿಯಾಗುತ್ತೆ. ಇನ್ನು 4ನೇದು ಥ್ಯಾಂಕ್ ಯು ಸೋ ಮಚ್. ಎಸ್ ನೋಡಿ, ಯಾರಿಗಾದ್ರೂ ನಾವು ಥ್ಯಾಂಕ್ ಯು ಅಂತ ಹೇಳ್ತೀವಲ್ವಾ, ಅದು ಗ್ರ್ಯಾಟಿಟ್ಯೂಡ್ ಆಗಿರುತ್ತೆ. ಎಕ್ಸ್ಪ್ರೆಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಇದೆ ನೋಡಿ, ಇದು 4th ಆಗಿರುತ್ತೆ. ಇನ್ನು 5th ಒನ್, ಓ ಐ ಫೀಲ್ ಸೋ ಸಾರಿ, ಅಯ್ಯೋ ನಾನು ಬೇಜಾರಾಯಿತು ನನಗೆ, ಐ ಫೀಲ್ ಸೋ ಸಾರಿ ಈ ರೀತಿ ಹೇಳ್ತೀವಲ್ವಾ, ಇದು ಸಿಂಪತಿಯನ್ನು ಎಕ್ಸ್ಪ್ರೆಸ್ ಮಾಡ್ತಕ್ಕಂಥದ್ದು. ಇಲ್ಲಿದೆ ನೋಡಿ, ಎಕ್ಸ್ಪ್ರೆಸಿಂಗ್ ಸಿಂಪತಿ. ಸೊ ಈ ರೀತಿ ನೀವು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಅಂತೇಳಿ ಕರೆಕ್ಟಾಗಿ ಫಿಲ್ ಮಾಡ್ಕೊಳ್ಳಿ. ಇನ್ನು 2 ಅಂಕದ ಪ್ರಶ್ನೆಗಳನ್ನು ಗಮನಿಸಿ. ಹೂ ವಾಸ್ ದ ಕಿಂಗ್ ಆಫ್ ದ ಜಂಗಲ್, ಎಲ್ರಿಗೂ ಗೊತ್ತಿದೆ ಅಲ್ವಾ ನಿಮಗೆ, ದ ಲಯನ್ ಅಂತಕ್ಕಂಥದ್ದು. ವಾಟ್ ಡಿಡ್ ಹಿ ವಾಂಟ್ ಇನ್ ಹಿಸ್ ಕಿಂಗ್ಡಮ್, ಅವನ ಸಾಮ್ರಾಜ್ಯದಲ್ಲಿ ಏನು ಬೇಕು ಅಂತೇಳಿ ಕೇಳ್ತಾ ಇದ್ದ ರಾಜ. ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ, ಶಾಂತಿಯ ವಾತಾವರಣ ಬೇಕು ಅಂಥೇಳಿ. ಇನ್ನು 15th ಒನ್, ನೇಮ್ ಎನಿ 2 ಥಿಂಗ್ಸ್ ದಟ್ ಕೀಪ್ ಸ್ವೀಟ್ ಕಂಪನಿ ವಿತ್ ದ ಬಾಯ್ ಇನ್ ಎ ಸಮ್ಮರ್ ಮಾರ್ನಿಂಗ್. ಆ ಸಮ್ಮರ್ ಮಾರ್ನಿಂಗಲ್ಲಿ ಆ ಹುಡುಗನಿಗೆ ತುಂಬ ಸ್ವೀಟ್ ಕಂಪನಿ ಅಂತಕ್ಕಂಥದ್ದು ಯಾವುದಾಗಿರುತ್ತೆ, ಆ ಬರ್ಡ್ಸ್ಗಳು ಸಿಂಗ್ ಮಾಡ್ತಾ ಇರುತ್ತಲ್ವ, ಬರ್ಡ್ ಸಿಂಗಿಂಗ್ ಆನ್ ಟ್ರೀಸ್, ಮತ್ತು
ಹಂಟ್ಸ್ಮ್ಯಾನ್ ಏನು ಬ್ಲೋಯಿಂಗ್ ಹಿಸ್ ಹಾರ್ನ್ ಅಂತ ಇರುತ್ತಲ್ವ ಅದು ಆ ಪಾಯಿಂಟನ್ನು ಬರೀಬೇಕು, ಅಥವಾ ಸ್ಕೈಲಾರ್ಕ್ ಸಿಂಗಿಂಗ್, ಇವುಗಳಲ್ಲಿ ನೀವು 2 ಪಾಯಿಂಟ್ಸನ್ನು ಬರೀಬಹುದು. ಇನ್ನು 16th ಒನ್, ವಾಟ್ ವರ್ ದ 2 ಡಿಸೀಸಸ್ ದಟ್ ದ ನರೇಟರ್ಸ್ ಫಾರ್ಮ್ಲ್ಯಾಂಡ್ ಕೃಷ್ಣ ಸಫರ್ಸ್ ಫ್ರಮ್ ಇನ್ ದ ಸ್ಟೋರಿ ಅರೌಂಡ್ ಮೆಡಿಸಿನಲ್ ಕ್ರೀಪರ್. ತುಂಬ ಸಾರಿ ರಿಪೀಟ್ ಆಗಿದ್ದಂತಹ ಕ್ವಶನ್ ಇದೆ ವಿದ್ಯಾರ್ಥಿಗಳೇ. ಬಾಯ್ಲ್ಸ್ ಆ್ಯಂಡ್ ಪೈಲ್ಸ್ ಅಂತೇಳಿ ಫಿಲ್ ಮಾಡಬೇಕು. ಬಾಯ್ಲ್ಸ್ ಆ್ಯಂಡ್ ಪೈಲ್ಸ್ ಇವೆರಡು ಪಾಯಿಂಟ್ ಬರೀಬೇಕು. 17th ಒನ್, ಹೂ ಇಸ್ ದ ಯಂಗೆಸ್ಟ್ ಹೆಡ್ ಮಾಸ್ಟರ್? ನಿಮ್ಗೆಲ್ರಿಗೂ ಗೊತ್ತಿದೆ ಯಂಗೆಸ್ಟ್ ಹೆಡ್ ಮಾಸ್ಟರ್ ಅಂತೇಳಿ. ಸೊ ಇದರ ಆನ್ಸರ್ನ ನೀವೇ ಕಮೆಂಟ್ ಮಾಡಿ ಇನ್ ದ ವರ್ಲ್ಡ್. ಆ್ಯಂಡ್ ವೇರ್ ಡಸ್ ಹಿ ಲಿವ್? ಅವ್ರು ಎಲ್ಲಿ ವಾಸವಾಗಿದ್ದಾರೆ? ಸೊ ಇದಕ್ಕೆ ಆನ್ಸರ್ ಗಂಗಾಪುರ್ ವಿಲೇಜ್ ಇನ್ ವೆಸ್ಟ್ ಬೆಂಗಾಲ್, ಮುರ್ಷಿದಾಬಾದ್ ಅಂತೇಳಿ ಬರೀಬೇಕು. ಅವ್ರು ಯಾರು ಅಂತ ಕಮೆಂಟ್ ಮಾಡಿ. ಇನ್ನು ಥರ್ಡ್ ಮೇಲೆ ನೋಡಿ, 3 ಅಂಕದ ಪ್ರಶ್ನೆಗಳಿರ್ತವೆ, 4ಕ್ಕೆ ಉತ್ತರಿಸಬೇಕಾಗುತ್ತೆ. ವೈ ವಾಸ್ ದ ಕಮಿಷನ್ ಆಫ್ ಎಂಕ್ವೈರಿ ಅಪಾಯಿಂಟೆಡ್ ಬೈ ದ ಕಿಂಗ್ ಆಫ್ ಜಂಗಲ್ ಇನ್ ಜೆಂಟಲ್ಮ್ಯಾನ್ ಆಫ್ ದ ಜಂಗಲ್? ವಾಟ್ ಡಸ್ ದ ಬಾಯ್ ಲವ್ ಟು ಡೂ ಆನ್ ಸಮ್ಮರ್ ಮಾರ್ನ್ ಇನ್ ದ ಸ್ಕೂಲ್ ಬಾಯ್? ಈ ಎಲ್ಲ ಪ್ರಶ್ನೆಗಳನ್ನು ಆಲ್ರೆಡಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ನೋಡಿ ಎಲ್ಲ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದ್ದಾವೆ. ವೈ ಹ್ಯಾಡ್ ಮಾರಾ ಲಾಸ್ಟ್ ಹಿಸ್ ಟೀತ್ ಆನ್ ದ ರೈಟ್ ಸೈಡ್? ವಾಟ್ ಸೋರ್ಟ್ ಆಫ್ ಪೀಪಲ್ ವರ್ ಲಿವಿಂಗ್ ಇನ್ ದ ಸಿಟಿ ಇನ್ ಓವರ್ ಮನುಷ್ಯನ್? ಹೌ ಡಸ್ ಮನಿ ಟ್ರಿಗರ್ ಫಿಯರ್ ಇನ್ ಆ್ಯನ್ ಇಂಡಿವಿಜುವಲ್? ವೈ ಡಿಡ್ ಬಾಬರ್ ಅಲಿ ಟೇಕ್ ದ ಇನಿಷಿಯೇಟ್ ಟು ಸ್ಟಾರ್ಟ್ ಹಿಸ್ ಓನ್ ಸ್ಕೂಲ್? ಇನ್ನು 4 ಅಂಕದ ಪ್ರಶ್ನೆಗಳು, ಇಲ್ಲಿ 3ಕ್ಕೆ ಉತ್ತರಿಸಬೇಕಾಗುತ್ತೆ. ಪೀಸ್ ಈಸ್ ಕಾಸ್ಟ್ಲಿ ಬಟ್ ಇಟ್ ಈಸ್ ವರ್ತ್ ದ ಎಕ್ಸ್ಪೆನ್ಸ್. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಸ್ಟೇಟ್ಮೆಂಟ್ ಅಂತ ಇದೆ. ಡಿಸ್ಕ್ರೈಬ್ ದ ಬಾಯ್ಸ್ ಎಕ್ಸ್ಪೀರಿಯನ್ಸ್ ಇನ್ ದ ಸ್ಕೂಲ್. ಹೌ ಡಿಡ್ ತೇಜಸ್ವಿ ಆ್ಯಂಡ್ ಹಿಸ್ ಫ್ರೆಂಡ್ ಕಂಡಕ್ಟ್ ದ ಮಿಲ್ಕ್ ಎಕ್ಸ್ಪೆರಿಮೆಂಟ್? ಗಿವ್ an account of the embarrassing experience of the narrator at the restaurant. Write a note on Babar Ali's afternoon school. The poem If I Was a Tree is a satire on social discrimination. Illustrate. ಸೊ ನೀವು ಬೇಕಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ವಿದ್ಯಾರ್ಥಿಗಳೇ. ಇಷ್ಟು ಕ್ವೆಶನ್ಸನ್ನು ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್ ಲೇಟರ್ ಆನ್ ವಿತ್ ಯುವರ್ ನೋಟ್ಸ್ ಯು ಕ್ಯಾನ್ ಸ್ಟಡಿ. ನೆಕ್ಸ್ಟ್ ಇಲ್ಲಿರ್ತಕ್ಕಂತಹ ಪ್ಯಾಸೇಜ್, ಯಾವುದೇ ಒಂದು ಪ್ಯಾಸೇಜ್ ಬಂದರೆ ಬಿಡೋಕೆ ಹೋಗ್ಬಿಡಿ. ಕ್ವೆಶನ್ಸ್ಗಳನ್ನು ಓದ್ಕೊಂಡು ಆ ಪ್ಯಾಸೇಜ್ ಬೇಸ್ಡ್ ಇರ್ತವೆ, ಆನ್ಸರ್ನ ಮಾಡಿ. ಒಂದು ಗ್ರಾಮರ್ಗೆ ಸಂಬಂಧಪಟ್ಟಂತೆ ಇದೆ ನೋಡಿ, ಪ್ರಿಫಿಕ್ಸನ್ನು ಆ್ಯಡ್ ಮಾಡಲಿಕ್ಕೆ ಕೇಳಿರ್ತಾರೆ, ಕ್ವಾಲಿಫೈಡ್ ಡಿಸ್ಕ್ವಾಲಿಫೈಡ್ ಅಂತ ಫಿಲ್ ಮಾಡಬಹುದು. ಇನ್ನು ಮತ್ತೆ ಗ್ರಾಮರ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದ್ದಾವೆ. ಈ ಎಲ್ಲ ರೂಲ್ಸ್ಗಳನ್ನು ಸರಿಯಾಗಿ ನೋಡ್ತಾ ಹೋಗಿ ವಿದ್ಯಾರ್ಥಿಗಳೇ. ದ ಟೀಮ್ ನೋಡಿ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಿದ್ದಲ್ವಾ. ದ ಟೀಮ್ ಅನ್ನೋದು ಸಿಂಗ್ಯುಲರ್ ಆಗಿದೆ. ಮೊದಲಿಗೆ ಸಿಂಗ್ಯುಲರ ಪ್ಲೂರಲ್ಲ ನೋಡ್ಕೋಬೇಕು, ಮತ್ತು ಅದು ಫಸ್ಟ್ ಪರ್ಸನ, ಸೆಕೆಂಡ್ ಪರ್ಸನ, ಥರ್ಡ್ ಪರ್ಸನ ಅನ್ನೋದು ನೋಡ್ಕೋಬೇಕು. ಒಂದು ವೇಳೆ ನಿಮಗೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಗೊತ್ತಿಲ್ಲ ಅಂದರೆ ಅದರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಇದೆ, ನೀವು ನೋಡ್ಕೋಬೋದು. ಬೇಕು ಅಂದರೆ ಕಮೆಂಟ್ ಮಾಡಿ, ಐ ವಿಲ್ ಸೆಂಡ್ ದ ಲಿಂಕ್ ಟು ಯು. ದ ಟೀಮ್ ಸಿಂಗ್ಯುಲರ್ ಆಗಿದೆ. ಸೊ ಇಲ್ಲಿ ಸಿಂಗ್ಯುಲರ್ ಇದ್ದರೆ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದರೆ ಹ್ಯಾಸನ್ನು ತೆಗೆದುಕೊಳ್ತೇವೆ, ನೆನಪಿಟ್ಕೊಂಡ್ಬಿಡಿ. ತುಂಬ ಸಾರಿ ಹೇಳಿದ್ದೇನೆ ಇದನ್ನು. ನೆಕ್ಸ್ಟ್ ನೋಡಿ, ಸಮ್ ಮೆಂಬರ್ಸ್ ಪ್ಲೂರಲ್ ಇದೆ ನೋಡಿ, ಸಮ್ ಮೆಂಬರ್ಸ್ ಅಂತ ಇದೆ. ಸೊ ಈಸ್ ಅನ್ನೋದು ಬರೋದಿಲ್ಲ, ಆರ್ ಅಂತಕ್ಕಂಥದ್ದು ಸರಿಯಾಗುತ್ತೆ. ಇನ್ನು ವೈಲ್ ಅದರ್ಸ್ ಅಂತ ಇದೆ ನೋಡಿ, ಅದರ್ಸ್ ಅಂದರೆ ತುಂಬ ಜನಗಳಿದ್ದಾರೆ, ಇಲ್ಲಿ ಪ್ಲೂರಲ್ ಆಗಿದೆ. ಸೊ ಅದರ್ಸ್ ಆರ್ ಅಂತಲೇ ಫಿಲ್ ಮಾಡಬೇಕು. ಇನ್ನು ನೆಕ್ಸ್ಟ್, ದ ಪ್ರಾಜೆಕ್ಟ್ ಮ್ಯಾನೇಜರ್ ಡ್ಯಾಶ್, ಪ್ರಾಜೆಕ್ಟ್ ಮ್ಯಾನೇಜರ್ ನೋಡಿ ಸಿಂಗ್ಯುಲರ್ ಇದೆ ಅಲ್ವಾ, ಒಬ್ಬನೇ ಇದ್ದಾನೆ. ಸೊ ಈಸನ್ನು ತೆಗೆದುಕೊಳ್ತೇವೆ, ಆರ್ ಯಾವಾಗ ಪ್ಲೂರಲ್ ಇದ್ದರೆ ಮಾತ್ರ. ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ, ಒಂದು ವೇಳೆ ನಿಮಗೆ ಮೊದಲನೇದು ಇಷ್ಟ ಇಲ್ಲ ಅಂದರೆ ಇದನ್ನಾದರೂ ಬರೀಬಹುದು. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಸೂಟಬಲ್ ಫಾರ್ಮ್ ಆಫ್ ದ ವರ್ಬ್ಸ್ ಗಿವನ್ ಇನ್ ಬ್ರಾಕೆಟ್ಸ್. ಇಲ್ಲಿ ವರ್ಬ್ ಫಾರ್ಮ್ಸನ್ನು ಫಿಲ್ ಮಾಡಬೇಕು, ಪ್ರೆಸೆಂಟ್ ಫಾರ್ಮ್, ಪಾಸ್ಟ್ ಎಲ್ಲ ನೋಡ್ಕೋಬೇಕು. ಒನ್ಸ್ ವಿ ವರ್ ಎರೆಕ್ಟಿಂಗ್ ಎ ಬ್ಯಾಂಬೂ ಫ್ರೇಮ್. ವಿ ವರ್ ಅಂತ ಇದೆ ನೋಡಿ, ವರ್ ಅನ್ನೋದು ನಮಗೆ ಹೆಲ್ಪ್ ಮಾಡುತ್ತೆ. ಹೇಗೆ ಅಂದರೆ ಈ ಇಡೀ ಪ್ಯಾರಾಗ್ರಾಫ್ ಯಾವ ಟೆನ್ಸಲ್ಲಿದೆ ಅಂತ ಅರ್ಥ ಮಾಡ್ಕೊಳ್ತೇವೆ. ನಾವೇನು ಮಾಡ್ತಾಯಿದ್ವಿ, ಬ್ಯಾಂಬೂ ಫ್ರೇಮನ್ನು ಎರೆಕ್ಟ್ ಮಾಡ್ತಾಯಿದ್ವಿ ಅಂದರೆ ಪಾಸ್ಟ್ ಟೆನ್ಸಲ್ಲಿದೆ ವರ್ ಅನ್ನೋದು ಅಲ್ವಾ. ಸೊ ಮುಂದೆ ಬರ್ತಕ್ಕಂಥ ವರ್ಬ್ಗಳನ್ನು ಪಾಸ್ಟ್ ಟೆನ್ಸಲ್ಲೇ ಫಿಲ್ ಮಾಡಬೇಕು. ವಿ ನೀಡ್ ಅಂತ ಇದೆ ನೋಡಿ ಬ್ರಾಕೆಟಲ್ಲಿ, ನೀಡೆಡ್ ಅಂತ ಫಿಲ್ ಮಾಡ್ತೇವೆ. ಇನ್ನು ಸೆಕೆಂಡ್ ಒನ್, ವಿ ಸೆಂಡ್ ಇದೆ. ಸೊ ಪಾಸ್ಟ್ ಟೆನ್ಸ್ ಆಫ್ ಸೆಂಡ್ ಈಸ್ ಸೆಂಟ್. ಬ್ರಿಂಗ್ ಇದೆ, ದ ಪಾಸ್ಟ್ ಟೆನ್ಸ್ ಆಫ್ ಬ್ರಿಂಗ್ ಈಸ್ ಬ್ರಾಟ್. ನೆಕ್ಸ್ಟ್ ಪೆನ್, ಸಾರಿ ವಿದ್ಯಾರ್ಥಿಗಳೇ, ಇದು ಪೆನ್ ಅಲ್ಲ, ಆ್ಯಕ್ಚುಲಿ ಓಪನ್ ಅಂತ ಹಾಕಬೇಕು, ಸ್ಪೆಲ್ಲಿಂಗ್ ಬಿಟ್ಟೋಗಿದೆ. ಓಪನ್ ಇರೋದನ್ನು ಓಪನ್ಡ್ ಅಂತೇಳಿ ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ಬರೀರಿ. ಇನ್ನು ರಿಅರೇಂಜ್ ಕೇಳಿದರೆ, ಇನ್ ಈಟ್ ಇನ್ ವಿಂಟರ್ ಐಸ್ ಕ್ರೀಮ್ ಟು ನಾಟ್ ಐ ಅಂತ ಇದೆ. ಇಲ್ಲಿ ನೋಡಿ, ನಾಟ್ ಮತ್ತು ಐ ಸಪ್ರೇಟ್ ಆಗಬೇಕು, ಇಲ್ಲೊಂದು ಗೆರೆ ಬರಬೇಕು. ಯಾಕೆಂದರೆ ಸೆಂಟೆನ್ಸ್ ಏನಾಗುತ್ತೆ ನೋಡಿ, ಐ ಡೂ ನಾಟ್ ಈಟ್ ಐಸ್ ಕ್ರೀಮ್ ಇನ್ ವಿಂಟರ್ ಅಂತ ಬರಬೇಕು. ಐ ಡು ನಾಟ್ ಈಟ್ ಐಸ್ ಕ್ರೀಮ್ ಇನ್ ವಿಂಟರ್. ಅಥವಾ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ, ಗುಡ್ ದ ಹ್ಯಾಸ್ ವರ್ಡ್ ಎ ವಿಲ್ ಮೋರ್ ದ್ಯಾನ್ ಅಂತ ಇದೆ. ಸೊ ಇಲ್ಲಿ ದ ವರ್ಲ್ಡ್ ಹ್ಯಾಸ್, ಫಸ್ಟ್ಗೆ ದ ಬರುತ್ತೆ, ದ ವರ್ಲ್ಡ್ ಹ್ಯಾಸ್ ಮೋರ್ ಎ ವಿಲ್ ದ್ಯಾನ್ ಗುಡ್. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಬಂದಿರೋ ಸೆಂಟೆನ್ಸ್ ಇದಾಗಿದೆ. ಇನ್ನು ನೋಡಿ, ಎರರ್ಗೆ ಸಂಬಂಧಪಟ್ಟಂತೆ ಕರೆಕ್ಟ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಆ್ಯಂಡ್ ರೀರೈಟ್ ದೆಮ್. ಸುಮಾರು 4 ಅಂಕಕ್ಕೆ ಕೇಳಿದ್ದಾರೆ ನೋಡಿ ವಿದ್ಯಾರ್ಥಿಗಳೇ. ವೈ ಯು ಆರ್ ಲೇಟ್ ಟು ದ ಕ್ಲಾಸ್ ಅಂತ ಇದೆ. ಸೊ ಇಲ್ಲಿ ಏನು ಮಿಸ್ಟೇಕ್ ಇದೆ ನೋಡಿ,
ವೈ ಆರ್ ಯು ಲೇಟ್ ಅಂತ ಆಗಬೇಕು. ಆರ್ ಈ ಕಡೆ ಬರಬೇಕು, ಯು ಈ ಕಡೆ ಹೋಗಬೇಕು. WH ವರ್ಡ್ ಆದ ತಕ್ಷಣವೇ ಹೆಲ್ಪಿಂಗ್ ವರ್ಬನ್ನು ಯೂಸ್ ಮಾಡ್ತೀವಿ ನಾವು ಕ್ವೆಶನ್ ಫ್ರೇಮ್ ಮಾಡಬೇಕಾದ್ರೆ. ಸೊ ವೈ ಆರ್ ಯು ಲೇಟ್ ಟು ದ ಕ್ಲಾಸ್ ಅಂತ ಬರಬೇಕು ಮೊದಲನೇದು. ಸೆಕೆಂಡ್ ಒನ್, ಚಿಲ್ಡ್ರನ್ ಪ್ಲೇ ಕ್ರಿಕೆಟ್ ಎಟ್ 5:20 PM ಇನ್ ದ ಈವ್ನಿಂಗ್ ಅಂತ ಇದೆ. ನೋಡಿ ಇಲ್ಲಿ ಆಲ್ರೆಡಿ ಎಟ್ 5:20 PM ಅಂತ ಕೊಟ್ಟ ಮೇಲೆ ಮತ್ತೆ ನಾವು ಇನ್ ದ ಈವ್ನಿಂಗ್ ಅಂತ ಬಳಸಬಾರ್ದು. ಯಾಕೆಂದರೆ PM ಅಂತ ನಾವು ಏನು ಬಳಸಿರ್ತೀವೋ ಅದೇ ಈವ್ನಿಂಗ್ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಸ್ಲೋ ಆ್ಯಂಡ್ ಸ್ಟಡಿ ವಿನ್ ದ ರೇಸ್ ಅಂತ ಇದೆ. ಸೊ ವಿದ್ಯಾರ್ಥಿಗಳು ಇಲ್ಲಿ ವಿನ್ ಅಲ್ಲ, ಇದು ವಿನ್ಸ್ ಅಂತ ಆಗಬೇಕು. ಸ್ಲೋ ಆ್ಯಂಡ್ ಸ್ಟಡಿ ಅನ್ನೋದು ಒಂದೇ ಒಂದು ಕಾನ್ಸೆಪ್ಟ್ ಆಗುತ್ತೆ. ಮೊದಲಿಗೆ ಹೇಳಿದಾಗೆ ಥರ್ಡ್ ಪರ್ಸನ್ ಇದಾಗಿರುತ್ತೆ. ಒನ್ ಆಫ್ ಮೈ ಐ ಈಸ್ ಸೋಲನ್ ಅಂತ ಇದೆ. ಒನ್ ಆಫ್ ಬಂದಾಗ ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಮುಂದೆ ಬರ್ತಕ್ಕಂತಹ ನೌನನ್ನು ನಾವು ಪ್ಲೂರಲ್ಲಲ್ಲೇ ಬರಿತೀವಿ. ಪ್ಲೂರಲ್ ಅಂದರೆ ಪ್ಲೂರಲ್ ನೋಡಿ, ಐಸ್ ಎಸ್ ಸೇರಿಸಬೇಕು ಇದಕ್ಕೆ. ಒನ್ ಆಫ್ ಮೈ ಐಸ್, ಒನ್ ಆಫ್ ಮೈ ಫ್ರೆಂಡ್ಸ್, ಒನ್ ಆಫ್ ಮೈ ಬುಕ್ಸ್, ಈ ರೀತಿ ಬರುತ್ತೆ. ಇದಕ್ಕೆ ಒಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ, ರೀರೈಟ್ ಆಸ್ ಡಿರೆಕ್ಟೆಡ್. ನವ್ಯ ಕಂಪ್ಲೀಟೆಡ್ ಹರ್ ನೋಟ್ಸ್ ಎಸ್ಟರ್ಡೇ ಅಂತ ಇದೆ. ಇಲ್ಲೇನು ಮಾಡಿದ್ದಾರೆ, ಡೂ ಫಾರ್ಮನ್ನು ಯೂಸ್ ಮಾಡಿಕೊಂಡು ಕ್ವೆಶನನ್ನು ಫ್ರೇಮ್ ಮಾಡಬೇಕು ಅಂತ ಹೇಳಿದರೆ. ಸೊ ಡೂ ಫಾರ್ಮ್ ಅಂದರೆ ಇಲ್ಲಿ ಯಾವ್ದು ಬರುತ್ತೆ ನೋಡಿ, ಕಂಪ್ಲೀಟೆಡ್ ಇದೆ ಅಂದರೆ ಪಾಸ್ಟ್ ಟೆನ್ಸಲ್ಲಿದೆ. ಸೊ ಡಿಡ್ಡನ್ನು ತೆಗೆದುಕೊಳ್ಳಿ ಸ್ಟಾರ್ಟಿಂಗಲ್ಲಿ. ಇನ್ನು ಸಬ್ಜೆಕ್ಟ್ ನವ್ಯ ಇದೆ, ಸೊ ನವ್ಯನ ಬರ್ಕೊಳ್ತೇವೆ. ಡಿಡ್ ನವ್ಯ ನೋಡಿ, ಈಗ ಕಂಪ್ಲೀಟೆಡ್ ಇರೋದನ್ನು ಇಲ್ಲಿ ಡಿಡ್ ತೆಗೆದುಕೊಂಡಿರೋದ್ರಿಂದ ಕಂಪ್ಲೀಟ್ ಅಂತ ಮಾತ್ರ ಬರೀಬೇಕು. ಡಿಡ್ ನವ್ಯ ಕಂಪ್ಲೀಟ್ ಹರ್ ನೋಟ್ಸ್ ಎಸ್ಟರ್ಡೇ ಅನ್ನೋದನ್ನು ಆ್ಯಸ್ ಇಟ್ ಈಸ್ ಮುಂದ್ಗಡೆ ಬರೆದು ಕೊನೆಗೆ ಕ್ವೆಶನ್ ಮಾರ್ಕನ್ನು ಹಾಕ್ರಿ. ಇನ್ನು ನೆಕ್ಸ್ಟ್ ಕ್ವೆಶನ್, ದ ಬಾಯ್ಸ್ ವರ್ ಸೆಲ್ಲಿಂಗ್ ವೈಲ್ಡ್ ಸ್ಟ್ರಾಬೆರೀಸ್ ಅಂತ ಇದೆ. ಇಲ್ಲಿ ಫ್ರೇಮ್ ದ ಕ್ವೆಶನ್ ಸೋ ಆ್ಯಸ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ ಆನ್ಸರ್ ಇದೆ. ಸೊ ಇಲ್ಲಿ ಅಂಡರ್ಲೈನ್ ಮಾಡಿದಾರಲ್ವ, ವೈಲ್ಡ್ ಸ್ಟ್ರಾಬೆರೀಸ್ಗೆ ಮಾತ್ರ ಬರಬೇಕು ಆ್ಯಕ್ಚುಲಿ ಇದು. ಸೊ ಇದಕ್ಕೆ ನೀವೇನು ಮಾಡಬೇಕಂದ್ರೆ ಕ್ವೆಶನನ್ನು ಫ್ರೇಮ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಏನು ಮಾಡ್ಬೋದು ನೋಡಿ, ವಾಟ್ ಅಂತ ಯೂಸ್ ಮಾಡ್ಕೋಬೋದು WH ವರ್ಡನ್ನು. ವಾಟ್ ಆದಮೇಲೆ ಹೆಲ್ಪಿಂಗ್ ವರ್ಬ್ ತೆಗೆದುಕೊಳ್ಬೇಕು. ವಾಟ್ ವರ್ ಅಂತ ಬರುತ್ತೆ. ನೆಕ್ಸ್ಟು ದ ಬಾಯ್ಸನ್ನೇ ತೆಗೆದುಕೊಳ್ತೇವೆ. ವಾಟ್ ವರ್ ದ ಬಾಯ್ಸ್, ವಾಟ್ ವರ್ ದ ಬಾಯ್ಸ್ ಸೆಲ್ಲಿಂಗ್, ಇಷ್ಟೇ ಬರೆದ್ರೆ ಸಾಕು. ಸೆಲ್ಲಿಂಗ್ ಕೊನೆಗೆ ಸೆಲ್ಲಿಂಗ್ ಬರೆದು ಕ್ವೆಶನ್ ಮಾರ್ಕ್ ಹಾಕಿ. ಇನ್ನು ಕ್ವೆಶನ್ ಟ್ಯಾಗನ್ನು ಫ್ರೇಮ್ ಮಾಡೋಕ್ಕೆ ಹೇಳಿದರೆ, ಇಟ್ ವಾಸ್ ನಾಟ್ ಎ ಸ್ಮಾಲ್ ಲೇಕ್ ಅಂತ ಇದೆ. ವಾಸ್ ನಾಟ್ ಇದೆ ನೋಡಿ, ಅಂದರೆ ಇದು ನೆಗೆಟಿವ್ ಸ್ಟೇಟ್ಮೆಂಟ್ ಅಂತ ಗೊತ್ತಾಗುತ್ತೆ. ಹೆಲ್ಪಿಂಗ್ ವರ್ಬ್ ಕೂಡ ಇಲ್ಲೇ ವಾಸ್ ಅನ್ನೋದು ಸಿಗುತ್ತೆ. ಸೊ ಅದೇ ಹೆಲ್ಪಿಂಗ್ ವರ್ಬ್ ತೆಗೆದುಕೊಳ್ಳಿ. ವಾಸ್ ಮತ್ತು ನಾಟನ್ನು ಸೇರಿಸೋ ಹಾಗಿಲ್ಲ. ಸಬ್ಜೆಕ್ಟ್ ನೋಡಿ ಇಟ್ಟಿದೆ ಪ್ರೊನೌನ್ ಫಾರ್ಮಲ್ಲಿ, ವಾಸ್ ಇಟ್ ಅಂತ ಬರೆದು ಕ್ವೆಶನ್ ಮಾರ್ಕ್. ಬಿ, ದೇ ವೆಂಟ್ ಟು ದ ಮಾರ್ಕೆಟ್. ಕಮೆನ್ಸ್ ವಿದ್ಯಾರ್ಥಿಗಳೇ, ವೆಂಟ್ ಅನ್ನೋದು ಪಾಸ್ಟ್ ಟೆನ್ಸಲ್ಲಿದೆ. ಸೊ ಈ ರೀತಿ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೆ ಮೇನ್ ವರ್ಬ್ ನೋಡ್ಕೊಳ್ತೇವೆ. ವೆಂಟ್ ಅನ್ನೋದು ಪಾಸ್ಟ್ ಇರೋದ್ರಿಂದ ಡಿಡ್ಡನ್ನು ತೆಗೆದುಕೊಳ್ತೇವೆ. ಡಿಡ್ ಮತ್ತು ಪಾಸಿಟಿವ್ ಸ್ಟೇಟ್ಮೆಂಟ್ ಅಲ್ವಾ, ನಾಟ್ ಇಲ್ಲ ಇದರಲ್ಲಿ. ಸೊ ಇಲ್ಲಿ ನಾಟ್ ಸೇರಿಸಬೇಕು. ಡಿಡೆಂಟ್, ಸಬ್ಜೆಕ್ಟ್ ದೇ ಇದೆ, ದೇ ಅಂತ ಬರಿತೇವೆ. ಡಿಡೆಂಟ್ ದೇ. ಇನ್ನು ಕ್ವೆಶನ್ ನಂಬರ್ 34, ಇಲ್ಲಿ ಕೊಟ್ಟಿರೋ ಟೇಬಲನ್ನು ಗಮನಿಸಬೇಕು. ಅಲ್ಲಿ ಕೆಲವೊಂದಿಷ್ಟು ಈವೆಂಟ್ಸ್ ಇದ್ದಾವೆ, ಪ್ರಶ್ನೆಗಳನ್ನು ಆನ್ಸರ್ ಮಾಡಬೇಕು ಕೆಳಗಡೆ. ಎಟ್ ವಾಟ್ ಟೈಮ್ ಡಸ್ 100 ಮೀಟರ್ಸ್ ಈವೆಂಟ್ ಟೇಕ್ ಪ್ಲೇಸ್ ಅಂತ ಇದೆ. ಸೊ 100 ಮೀಟರ್ಸ್ ಈವೆಂಟ್ ಯಾವಾಗ, ಯಾವ ಟೈಮಿಂಗ್ ಅಂತ ಕೇಳಿದರೆ, ಸೊ ಇಲ್ಲಿ ನೋಡಿ 100 ಮೀಟರ್ ರನ್ನಿಂಗ್ 3:30 PM ಅಂತ ಬರೆದ್ರೆ ಸಾಕು ವಿದ್ಯಾರ್ಥಿಗಳೇ. ನೋಡಿ ಎಷ್ಟು ಸಿಂಪಲ್ ಇದೆ. ಯು ಕ್ಯಾನ್ ಗೆಟ್ ದ ಮಾರ್ಕ್ಸ್ ಈಸಿಲಿ. ವಿಚ್ ಇವೆಂಟ್ ಈಸ್ ಟೇಕಿಂಗ್ ಪ್ಲೇಸ್ ಎಟ್ ದ ಸ್ಟೇಡಿಯಂ. ಸ್ಟೇಡಿಯಮಲ್ಲಿ ಯಾವ ಈವೆಂಟ್ ನಡೀತಾ ಇದೆ ಇಲ್ಲಿ ಗಮನಿಸಬೇಕು. ಸ್ಟೇಡಿಯಂ ಇಲ್ಲಿದೆ. ಸೊ ಈವೆಂಟ್ ಯಾವುದು ಅಂದರೆ 3000 ಮೀಟರ್ ರನ್ನಿಂಗ್ ಅಂತ ಬರೆದ್ರೆ ಸಾಕು. 3000 ಮೀಟರ್ ರನ್ನಿಂಗ್ ಅಂತ ಬರೀತೀರಾ. ನೇಮ್ ದ ಈವೆಂಟ್ ದಟ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ದ ಆಫ್ಟರ್ನೂನ್. ಮಧ್ಯಾಹ್ನ ನಡೀತಕ್ಕಂತಹ ಈವೆಂಟ್ ಯಾವುದು, ಇಲ್ಲಿ PM ಅಂತ ನೋಡಿದರೆ ಗೊತ್ತಾಗುತ್ತೆ ವಿದ್ಯಾರ್ಥಿಗಳೇ, ಮಧ್ಯಾಹ್ನ ನಡೀತಕ್ಕಂಥದ್ದು. ಸೊ ಯಾವ ಈವೆಂಟ್, 100 ಮೀಟರ್ ರನ್ನಿಂಗ್. ಸೊ ಇಲ್ಲಿ ನೀವು ಮತ್ತೆ 100 ಮೀಟರ್ ರನ್ನಿಂಗ್ ಅಂತ ಆನ್ಸರ್ ಬರೆದು ನೋಡಿ ಎಷ್ಟು ಸಿಂಪಲ್ ಇದೆ. 3 ಮಾರ್ಕ್ಸನ್ನು ಬಿಡೋಕ್ಕೆ ಹೋಗಬೇಡಿ, ಅಲ್ಲೇ ಇರ್ತವೆ ಆನ್ಸರ್. ರೆಫರ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಫ್ರಮ್ ಎ ಡಿಕ್ಷನರಿ. ಸೊ ಡಿಕ್ಷನರಿಗೆ ಸಂಬಂಧಪಟ್ಟಂತೆ ಒಂದು ಇಲ್ಲಿ ಮಾಹಿತಿ ಕೊಟ್ಟಿರ್ತಾರೆ ನೋಡಿ, ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ 3 ಪ್ರಶ್ನೆಗಳಿರ್ತವೆ. ಎರಡು ಕೂಡ ಈಸಿ ಇರ್ತವೆ. ನಿಮ್ಗೆ ಯಾವ್ದು ಬೇಕೋ, ಯಾವ್ದು ಈಸಿ ಅನಿಸುತ್ತೋ ಅದನ್ನೇ ಬರೀರಿ. ವಾಟ್ ಪಾರ್ಟ್ ಆಫ್ ಸ್ಪೀಚ್ ಈಸ್ ಗಿವನ್ ವರ್ಡ್ ಅಂತ ಕೇಳಿದ್ದಾರೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲೇ ಇರುತ್ತೆ ಆನ್ಸರ್. ವಾಟ್ ಪಾರ್ಟ್ ಆಫ್ ಸ್ಪೀಚ್ ಅಂತ ಇಲ್ಲೇ ಕೊಟ್ಟಿರುತ್ತೆ ನೋಡಿ. ಆ ವರ್ಡ್ ಆದಮೇಲೆ ಟ್ರೆಂಬಲ್ ಕೊಟ್ಟಿದ್ದಾರಲ್ವಾ, ಇಲ್ಲಿ ವಿ ಅಂತ ಇದೆ. ಸೊ ವಿ ಅಂದರೆ ವರ್ಬ್ ಆಗಿರುತ್ತೆ ವಿದ್ಯಾರ್ಥಿಗಳೇ, ನೆನ್ಪಿಟ್ಕೊಳ್ಳಿ. ವಾಟ್ ಈಸ್ ದ ಅಬ್ಜೆಕ್ಟಿವ್ ಫಾರ್ಮ್. ನೋಡಿ ಅಬ್ಜೆಕ್ಟಿವ್ಗೆ ADJ ಅಂತ ಕೊಟ್ಟಿರ್ತಾರೆ, ಅದು ಆಲ್ಮೋಸ್ಟ್ ಕೊನೆಗೆ ಬರುತ್ತೆ. ಇಲ್ಲಿ ನೋಡಿ ಟ್ರೆಂಬ್ಲಿ ಅಬ್ಜೆಕ್ಟ್ ಅಂತ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಅಬ್ಜೆಕ್ಟಿವ್. ಸೊ ನೀವು ಕೇವಲ ಟ್ರೆಂಬ್ಲಿ ಅಂತ ಬರೆದ್ರೆ ಸಾಕು, ಅಲ್ಲಿರೋ ಪದಾನೇ. 1 ಅಂಕ ಸಿಗುತ್ತೆ. 2 ಅಂಕ ಸಿಕ್ತು. ಇನ್ನು 3ನೇದು ಒಂದು ಸೆಂಟೆನ್ಸನ್ನು ಫ್ರೇಮ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಟ್ರೆಂಬಲನ್ನು ಯೂಸ್ ಮಾಡಿಕೊಂಡು ಒಂದು ಸೆಂಟೆನ್ಸನ್ನು ನೀವು ಫ್ರೇಮ್ ಮಾಡಬೇಕು. ಟ್ರೆಂಬಲ್ ಅಂದರೆ ಇಲ್ಲಿ ಮೀನಿಂಗು ಕೂಡ ಕೊಟ್ಟಿರ್ತಾರೆ ನೋಡಿ. ಶೇಕ್ ಅನ್ಕಂಟ್ರೋಲೇಬಲಿ, ಥ್ರೋ ಫಿಯರ್, ಹೆದರಿಕೆಯಿಂದ ನಡಗೋದು ಅಂಥೇಳಿ. ಸಿಂಪಲ್ಲಾಗಿ ಐ ಸಾ ಎ ಸ್ನೇಕ್ ಆ್ಯಂಡ್ ಟ್ರೆಂಬಲ್ಡ್ ಅಂತ ಬರಿಬೋದು. ಐ ಸಾ ಸ್ನೇಕ್, ಒಂದು ಹಾವನ್ನು ನೋಡಿದೆ ಮತ್ತು ನಾನು ಟ್ರೆಂಬಲ್ಡ್ ಆದೆ ಅಂತ ಯು ಕ್ಯಾನ್ ಕ್ರಿಯೇಟ್ ಒಂದು ಸೆಂಟೆನ್ಸ್. ಇನ್ನು ಲೆಟರ್ ರೈಟಿಂಗ್ ಸಂಬಂಧಪಟ್ಟಂಗೆ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿರ್ತೀರ. ಕ್ವೆಶನನ್ನು ನೋಡಿಕೊಂಡು ಬೇಕಾದರೆ ಪ್ರಾಕ್ಟೀಸ್ ಮಾಡ್ಕೋಬಹುದು. ಇನ್ನು ಡೈಲಾಗ್ ರೈಟಿಂಗ್ ಸುಮಾರು 4 ಅಂಕಕ್ಕೆ ಕೇಳಿದ್ದಾರೆ ವಿದ್ಯಾರ್ಥಿಗಳು. ಇಲ್ಲಿ 3 ಆಪ್ಷನ್ ಕೊಟ್ಟಿದ್ದಾರೆ. ಯು ಆರ್ ರಿಯಲಿ ಲಕ್ಕಿ. ನೋಡಿ
First one, Sanjay has got first prize in the district level 100-meter running race competition. His friend Mohan congratulates him. Write a dialogue between the two. ಇವರಿಬ್ಬರ ಬಗ್ಗೆ ಡೈಲಾಗ್ ಬರಿಬೋದು. ಇಲ್ಲಿ ಸಿಂಪಲ್ ಆಗಿ ಆಲ್ರೆಡಿ ಒಂದು ಡೈಲಾಗ್ ಕೊಟ್ಟಿರ್ತಾರೆ, ಅದನ್ನಾದರೂ ಬರಿಬೋದು. ರಾಜು ಗುಡ್ ಮಾರ್ನಿಂಗ್ ಸರ್ ಅಂತಾನೆ. ಟೀಚರ್ ವಾಟ್ ಈಸ್ ದ ಮ್ಯಾಟರ್ ರಾಜು. ಸೊ ಟೀಚರ್ ಮತ್ತು ರಾಜು ಮಧ್ಯೆ ಏನೋ ಕಮ್ಯುನಿಕೇಷನ್ ನಡೀತಾ ಇದೆ. ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳಿದಾಗ ಟೀಚರ್ ಕೂಡ ಗುಡ್ ಮಾರ್ನಿಂಗ್ ಅಂತ ಹೇಳಬಹುದು. ಸೊ ಗುಡ್ ಮಾರ್ನಿಂಗ್ ರಾಜು. ವಾಟ್ ಈಸ್ ದ ಮ್ಯಾಟರ್ ರಾಜು ಅಂತ ಕೇಳ್ತಾರೆ ಅವರು. ರಾಜು ಸರ್ ಐ ಆಮ್ ಡ್ಯಾಶ್, ಐ ಹ್ಯಾವ್ ಟು ಗೋ ಟು ದ ಹಾಸ್ಪಿಟಲ್. ನಾನು ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಇದ್ದೇನೆ ಅಂದರೆ ಅವ್ನು ಹುಷಾರಿರೋದಿಲ್ಲ ಅಲ್ವಾ. ಸರ್ ಐ ಆಮ್ ನಾಟ್ ಫೀಲಿಂಗ್ ವೆಲ್ ಅಂತ ಬರಿಬಹುದು. ಐ ಆಮ್ ನಾಟ್ ಫೀಲಿಂಗ್ ವೆಲ್. ಟೀಚರ್ ವಿಚ್ ಹಾಸ್ಪಿಟಲ್ ಆರ್ ಯು ಗೋಯಿಂಗ್. ಯಾವ ಹಾಸ್ಪಿಟ್ಲಿಗೆ ಹೋಗ್ತಾ ಇದೆಯಾ. ಟು ಗೌರ್ನಮೆಂಟ್ ಹಾಸ್ಪಿಟಲ್ ಅಂತ ಸುಮ್ಮನೆ ಬರೆಯೋಣ. ಗೌರ್ನಮೆಂಟ್ ಹಾಸ್ಪಿಟಲ್, ಅಥವಾ ನೀವು ಯಾವುದಾದ್ರೂ ಒಂದು ಹಾಸ್ಪಿಟಲ್ ಹೆಸರನ್ನು ಬರೀಬಹುದು ಇಲ್ಲಿ. ಟೀಚರ್ ಗೋ ವಿತ್ ಯುವರ್ ಫ್ರೆಂಡ್ ಅಂದರೆ ನಿನ್ನ ಜೊತೆ ಫ್ರೆಂಡನ್ನು ಕರ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಓಕೆ ರಾಜು ಯು ಕ್ಯಾನ್ ಗೋ ಟು ದ ಹಾಸ್ಪಿಟಲ್ ಅಂತ ಸೆಂಟೆನ್ಸ್ ಬರೀಬೋದು. ಓಕೆ ರಾಜು ಯು ಕ್ಯಾನ್ ಗೋ ಟು ದ ಹಾಸ್ಪಿಟಲ್. ಯು ಕ್ಯಾನ್ ಅಂತ ಬರೆದ್ರೆ ಸಾಕು. ಇಲ್ಲಿ ಯು ಕ್ಯಾನ್ ಅಂತ ಬರೆದು ಗೋ ವಿತ್ ಯುವರ್ ಫ್ರೆಂಡ್ ಆಲ್ರೆಡಿ ಅಲ್ಲೇ ಸಿಗುತ್ತೆ. ಥ್ಯಾಂಕ್ ಯು ಸರ್. ಸೊ ಈ ರೀತಿ ನೀವು ಏನು ಮಾಡ್ಬೋದು, ಡೈಲಾಗನ್ನು ಬರಿಬೋದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇನ್ನೊಂದು ತುಂಬಾ ಸಿಂಪಲಾಗಿ ಕೊಟ್ಬಿಟ್ಟಿದ್ದಾರೆ ಎರಡಕ್ಕಿಂತ. ಡೈಲಾಗ್ ಬಿಟ್ವೀನ್ ಮಹೇಶ್ ಆ್ಯಂಡ್ ಸ್ಟ್ರೇಂಜರ್ ಆ್ಯಂಡ್ ರೀರೈಟ್ ಇಟ್. ಆಲ್ರೆಡಿ ಡೈಲಾಗ್ ಕೊಟ್ಟಿದ್ರೆ ಅದನ್ನೇನು ಮಾಡಬೇಕು, ರೀರೈಟ್ ಬರೀಬೇಕು. ಅಂದರೆ ಅರೇಂಜ್ ಮಾಡಬೇಕು. ರೀಅರೇಂಜ್ ಫಸ್ಟ್ ಯಾವ್ದು ಬರುತ್ತೆ ನೋಡಿ, ಕೆಳಗಡೆ ಲಾಸ್ಟ್ ಇರೋದೇ ಫಸ್ಟ್ ಬರುತ್ತೆ. ಎಕ್ಸ್ಕ್ಯೂಸ್ ಮೀ ಅಂತಕ್ಕಂಥದ್ದು. ಸೊ ಆ ರೀತಿ ಕರೆದಾಗ ಹೌ ಕ್ಯಾನ್ ಐ ಹೆಲ್ಪ್ ಯು ಅಂತ ಎರಡನೇ ವ್ಯಕ್ತಿ ಹೇಳ್ತಾನೆ. ಕುಡ್ ಯು ಪ್ಲೀಸ್ ಟೆಲ್ ಮಿ ದ ವೇ ಟು ದ ರೈಲ್ವೆ ಸ್ಟೇಷನ್ ಅನ್ನೋದು ಥರ್ಡ್ಸ್ ಬರುತ್ತೆ. ಗೋ ಸ್ಟ್ರೇಟ್ ಆ್ಯಂಡ್ ಟೇಕ್. ನೋಡಿ ಅಡ್ರೆಸ್ ಕೇಳಿದ ಮೇಲೆ ಹೇಳ್ತಾ ಇದ್ದಾನೆ. ಸೊ ಇದು ಫೋರ್ತ್ ಒನ್. ಕೊನೆಗೆ ಥ್ಯಾಂಕ್ಸನ್ನು ಹೇಳ್ತಾ ಇದ್ದಾನೆ. ಥ್ಯಾಂಕ್ ಯು ವೆರಿ ಮಚ್. ಈ ರೀತಿ ಬರಿಬೋದು. ವಿದ್ಯಾರ್ಥಿಗಳೇ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಳ್ಳಿ ಮತ್ತು ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಕಮೆಂಟ್ ಮಾಡ್ಬೋದು. ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಎಕ್ಸಾಮಲ್ಲಿ ಒಳ್ಳೆ ಅಂಕಗಳು ಸಿಗಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸೋಣ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಆಲ್ ದ ಬೆಸ್ಟ್.